నమస్కారము. ನನಗೆ ತೆಲುಗು ಬರೋದಿಲ್ಲ. तेलुगु नहीं आता मुझे, आप क्षमा करना. समझ गए ना? तेलुगु नहीं आता, माफ करना. सो हमारा बस छोड़ रहे भाई, बस. अनंतपुर जिला संगठन सृजन अभियान का जो प्रोग्राम के बारे में अभी आप सबके सामने जो इंफॉर्मेशन दिया, हमारा आंध्र प्रदेश सृजन संगठन अभियान का ऑब्जर्वर पठान अली खान जी और डीसीसी वाइस प्रेसिडेंट एक्टिव लीडर फिरोज अली भाई और हमारा अनंतपुर का सिटी कॉरपोरेशन का उनका बीवी कॉर्पोरेटर बनी थी, क्या जी अभी है कॉर्पोरेटर. तो हमारा कांग्रेस नेता इमाम भाई और मेरा साथी बल्लारी से 2 बार असेंबली लड़े थे श्री राम प्रसाद जी और हमारा डीसीसी ऑब्जर्वर नाम भूल गए मैं, नवाज साहब जी, और जो मेरा सामने मौजूद है हमारा पार्टी का सीनियर लीडर, भाइयों बहनों, हमारा पार्टी का वर्कर्स और प्रेस फ्रेंड्स. सो मेरा काम है, ये भाषण करने का नहीं है मेरा काम. तो मुझे मजबूरी पड़ी, फिरोज भाई ने ये सब कुछ तैयार करके रख दिया. सो मैं संगठन सृजन के बारे में हमारा अली भाई को मैं रिक्वेस्ट किया था, क्योंकि मुझे लैंग्वेज प्रॉब्लम है, तेलुगु नहीं आता, लोग नहीं समझते ज़्यादा हिंदी. आप तेलुगु में बता दीजिए करके मैं रिक्वेस्ट किया था. क्या जी स्वामी ಕನ್ನಡ ಎಲ್ಲ ಬರುತ್ತೇನಮ್ಮ? ಕನ್ನಡ ಬರೋರು ಕೈ ಎತ್ರಿ. ನಮ್ಮವರೇ ಹೆಚ್ಚಿದ್ದಾರೆ. ಆಯ್ತು, ಮೆಜಾರಿಟಿ ನಮ್ಮವರು ಇದ್ದಾರೆ. ಧನ್ಯವಾದ. ಕೂತ್ಕೊಳ್ರಿ ಅಣ್ಣ. ಸೊ ಭಾಳ ಸಂತೋಷ, ನೀವೆಲ್ಲ ಕನ್ನಡದಲ್ಲಿ ಮಾತಾಡ್ರಿ ಅಂಥೇಳಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ ನಾವು ಸಂಘಟನ್ ಸೃಜನ್ ಅಭಿಯಾನದಡಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ಸಿಗೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು, ಸೂಕ್ತ ಸಮರ್ಥ ಪಕ್ಷವನ್ನು ಸಂಘಟಿಸಬೇಕು, ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗಬೇಕು, ಹಾಗೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಒಂದು ಸೂಕ್ತ ವ್ಯಕ್ತಿಯ ಆಯ್ಕೆಗೋಸ್ಕರ ಈಗ ನಿಮ್ಮ ಮುಂದೆ ಗುಂತ್ಕಲ್ ಗ್ರಾಮಕ್ಕೆ ಬಂದಿದ್ದೇವೆ. ನಮ್ಮೆಲ್ಲ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಫಿರೋಜ್ ಅಲಿ ಭಾಯಿ ಅವರು ಮತ್ತು ನಮ್ಮ ಇಮಾಮ್ ಅವರು, ನಮ್ಮ ಪಠಾನ್ ಅಲಿ ಖಾನ್ ಅವರು, ಮಹೇಂದ್ರಾಜಿ ಅವರು, ಆಲಂ ನವಾಜ್ ಭಾಯಿ, ಮಾಲಿಕ್ ಸಾಬ್, ನಬಿ ಸಾಬ್, ಮತ್ತೆಲ್ಲ ನಮ್ಮ ಡಿಸ್ಟ್ರಿಕ್ಟ್ ಅಬ್ಸರ್ವರು, ನರಸಪ್ಪಣ್ಣ, ಎಲ್ಲರೂ ಭಾಳ ಅಭಿಮಾನದಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಇದೆ, ಬಲಯುತವಾಗಿದೆ. ನನಗೆ ತಿಳಿದಿರೋದು ಇಲ್ಲಿ ನಾಯಕರ ಕೊರತೆ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು. ನಿಮ್ಮನ್ನೆಲ್ಲ ಕರ್ಕೊಂಡು ಪಕ್ಷವನ್ನು ಸಂಘಟಿಸ್ತಕ್ಕಂಥ ಸೂಕ್ತ ವ್ಯಕ್ತಿಯ ಒಂದು ಕೊರತೆ ಕಾಣ್ತಾ ಇದೆ ಅಂತಕ್ಕಂಥದ್ದು. ಇದನ್ನು ಕೂಡಲೇ ಇಲ್ಲ ನಿಮ್ಮೆಲ್ಲರ ಸಲಹೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಸೂಕ್ತ ಸಮರ್ಥ ಯೋಗ್ಯ ವ್ಯಕ್ತಿಯನ್ನು ಜಿಲ್ಲಾ ಕಾಂಗ್ರೆಸ್ಸಿಗೆ ನೇಮಕ ಮಾಡಿ ಅದರ ಮೂಲಕ ಇಲ್ಲಿ ಸಂಘಟನೆ ಮಾಡಬೇಕು. ಇಲ್ಲಿ 24ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಗಿದೆ.
2024ರಲ್ಲಿ. ಮತ್ತು ನೀವು 29ಕ್ಕೆ ಚುನಾವಣೆ ಬರುತ್ತೆ. ನಿಮಗೆ 29ರ ಚುನಾವಣೆ ಒಳಗೆ ಗುಂತಕಲ್ನಿಂದ ನೀವೆಲ್ಲರೂ ಸಜ್ಜಾಗಿ ಕಾಂಗ್ರೆಸ್ ಪಾರ್ಟಿ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಇಲ್ಲಿನ APCC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶರ್ಮಿಳಾ ಸಹೋದರಿಯವರು ಯಾರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೊಡ್ತಾರೆ ಅವರಿಗೆ ಗೆಲ್ಲಿಸೋದ್ರ ಮೂಲಕ ಗುಂತಕಲ್ಲಲ್ಲಿ ಕಾಂಗ್ರೆಸ್ಸನ್ನು ಮತ್ತೆ ನೀವು ಬೆಳೆಸ್ತಕ್ಕಂಥ ಕೆಲಸವನ್ನು. ಯಾಕಂದರೆ ಈಗಾಗಲೇ 3 ಬಾರಿ ಸೋತಿದ್ದೀರಿ ನೀವು. ಇಲ್ಲಿ 2014ರಲ್ಲಿ ಸೋತಿರಿ, 2019ರಲ್ಲಿ ಸೋತಿರಿ, 2024ರಲ್ಲಿ ಸೋತಿರಿ. ಹೀಗಾಗೋದ್ರಿಂದ ನಮ್ಮ ಕಾರ್ಯಕರ್ತರು ಧೈರ್ಯವನ್ನು ಕಳ್ಕೊಂಡ್ಬಿಡ್ತಾರೆ. ಅವ್ರಿಗೆಲ್ಲಿ ಆಶ್ರಯ ಸಿಗುತ್ತೋ ಆ ಕಡೆ ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನೀವೆಲ್ಲ ದೃಢ ಸಂಕಲ್ಪವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು, MLA ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ ಬರಲಿ, MP ಚುನಾವಣೆ ಬರಲಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿ, ನಾನು ಇತಿಹಾಸಕ್ಕೆ ಹೋಗ್ಬಿಟ್ರೆ ಅರ್ಧ ಗಂಟೆ ಆಗುತ್ತೆ ನಾನು ಹೇಳೋಕ್ಕೆ. ಇಂದಿರಾ ಗಾಂಧೀಜಿಯವರ ಕಾಲದಿಂದ ಈ ದೇಶದ ಎಲ್ಲ ಜಾತಿಯ ಬಡವರಿಗೆ, ಇವತ್ತು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮಂದೂರ ಜಾತಿಯಲ್ಲಿರ್ತಕ್ಕಂಥ ಬಡವರು, ರೈತರು ಎಲ್ಲರಿಗೆ ಸಹಾಯ ಹಸ್ತ ಚಾಚಿರ್ತಕ್ಕಂಥ ಪಕ್ಷ, ಸಹಾಯ ಮಾಡಿರ್ತಕ್ಕಂಥ ಪಕ್ಷ, ನೆರವಿಗೆ ಧಾವಿಸ್ತಕ್ಕಂಥ ಪಕ್ಷ ಈ ದೇಶದಲ್ಲಿ ಯಾವುದಾದ್ರು ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತನ್ನು ಭಾಳ ನೇರವಾಗಿ ತಮ್ಮೊಟ್ಟಿಗೆ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೇನೆ ಬಂಧುಗಳೇ. ಹಾಗಾಗಿ ತಾವೆಲ್ಲರೂ ನನಗೆ ಸೂಕ್ತವಾದ ಹೆಚ್ಚು ನಾನು ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಜಿಲ್ಲಾ ಕಾಂಗ್ರೆಸ್ಸಿಗೆ ಸೂಕ್ತ, ಸಮರ್ಥ, ಯೋಗ್ಯ ಮತ್ತು ಸಂಘಟನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಸೂಕ್ತ ವ್ಯಕ್ತಿ ಹೆಸರನ್ನು ನೀವು ಶಿಫಾರಸು ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿ ತಾವು ನೀಡಿರ್ತಕ್ಕಂಥ ಸ್ವಾಗತಕ್ಕೆ ನಾನು ಆಭಾರಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಂಘಟಿತರಾಗ್ರಿ. ನೀವೆಲ್ಲರೂ ಹೋರಾಟ ಮಾಡಿದರೆ ಖಂಡಿತವಾಗೂ ನಮಗೆ ಜಯ ಲಭಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಗುಂತಕಲ್ಲಿನ ಸಮಸ್ತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧು ಭಗಿನಿಯರಿಗೆ, ಮುಖಂಡರಿಗೆ, ಕಾರ್ಯಕರ್ತರಿಗೆ ಮತ್ತು ಮಾಧ್ಯಮದ ಗೆಳೆಯರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.